ಬಾಯಿಲಿ ಬಾಯಿಲಿ ಬಾಯಿಲ್ಲ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಬಾಯಿಲಿ. ಏನಕ್ಕ? ಏನು ನನ್ನ ಮಾತಾಡ್ಸಿದ್ದು? ನಾನು ನಿನ್ನೆ ಕರೆದಿದ್ದು ನಿಂತಾಗೆ ಒಂದು ವಿಷಯ ಹೇಳ್ಬೇಕು. ಇಲ್ಲೋಡು, ಆ ಸೊಪ್ಪಿನ ಕರ್ಕೊಂಡೋಗಿ ಒಂದಿಟ್ಟು ಬೈವಾಗಿಕ್ಕ. ಅವಳಿಗೆ ಭಯ ಇಲ್ಲ, ಅವಳಿಗೆ ಭಯ ಇಲ್ಲ. ಯಾಕಕ್ಕ? ಯಾಕೆ ಈಗ ಹೇಳ್ತಾ ಇದ್ದೀರಾ? ನೋಡು, ಆ ಹುಡುಗ ಚಂದಗೆ ಮೋಸ ಮಾಡಿದ್ಲು. ಅವಾಗ ನಮ್ಮನೆ ತಕ್ಕೆ ಬರೋರು. ಆ ವೇಷನ್ ಕರ್ಕೊಂಡು ನಮ್ಮನೆ ತಕ್ಕ ಬರೋಳು. ನೀನ ಮೀಟ್ ಆಗ್ತಿದ್ಲಿ, ಇಲ್ಲಿಗೆ ಬರೋಳು. ಬೈಗೆಟ್ಲ ಅವಳಿ, ಬೈ ಇಲ್ಲ ಅವಳಿಗೆ. ಅವಳು ಸರಿ ಇಲ್ಲ. ಅವಳನ್ನ ಹೆಂಗಿಕ್ಕೆಬೇಕ ಹಂಗಿಕ್ಕ, ಬೈವಾಗಿಕ್ಕೆ ಕರ್ಕೊಂಡೋಗಿ ಎಳ್ಕೊಂಡೋಗಿ ನಿಮ್ಮ ಮನೆಗೆ ಬೈವಾಗಿಕ್ಕ. ನಮ್ಮ ಮನೆಗೆ ದಿನ ಬರೋಳು. ಅವ್ನು ನೇಷನ್ ಕರ್ಕೊಂಡು ಅವನು ಅದು ಇದು ತಿಂಬಕ್ಕೆ ಕೊಡ್ಸಾನು. ದಿನ ಬರೋಳು. ಅವಾಗ ದಿನ ಬಂದು ನಮ್ಮ ಮನೆಯಾಗ ಮಾತಾಡ್ತಾ ಕುಕ್ಕಮಾರು. ಅವಳಿಗೆ ಬೈ ಇಲ್ಲ ಅವಳಿಗೆ. ಹೇಳಿರೆ ಹೆಂಗೆ ಆಡ್ತಾಳೆ. ಹೇಳು ಸುಸಕ್ಕ, ಆ ಸುಪ್ಪಿ ಬಗ್ಗೆ ಇನ್ನೂ ಏನಿದ್ರು ಹೇಳು, ಎಲ್ಲ ಹೇಳ್ಬಿಡು. ಹೌದಾ ಅಕ್ಕ? ಹಂಗಾದ್ರೆ ಇಂಥ ಕೆಲಸ ಮಾಡಿದಾಳ ಅವಳು? ನಾನು ತುಂಬ ನಂಬಿದ್ದೆ. ಅವಳು ಯಾವ ರೀತಿ ಹೇಳಿದ್ಲು ಅಂತಂದರೆ, ನೀನು ಬರ್ತೀಯ ಅಂತ ನಿಕ್ಕಿಲ್ಲ, ನಾನು ಯಾರನ್ನೂ ಒಬ್ರನ್ನ ಮಾತಾಡ್ಸೋಕೆ ಹೋಗಿಲ್ಲ, ನಾನು ಯಾರನ್ನೂ ಮಾತಾಡ್ಸಿಲ್ಲ. ಹಿಂಗೆ ರಾಮನಿಗೋಸ್ಕರ ಶಬರಿ ಹಿಂಗೆ ಕಾಯ್ತಾ ಇದ್ಲು, ಹಂಗೆ ನಾನು ಕಾಯ್ತಾ ಇದ್ದೆ ನಿಖಿಲ್ ನೀನು ಬರೋ ದಾರಿನ ಅಂತ ಹೇಳಿ ಹೇಳ್ತಾ ಇದ್ಲು. ಇಲ್ಲ, ಶುದ್ಧ ಸುಳ್ಳು ಅದೆಲ್ಲನ, ಶುದ್ಧ ಸುಳ್ಳು. ಅದ್ರಲ್ಲಿ ನಿಜಾನೇ ಇಲ್ಲ. ಯಾರನ್ನೂ ಕಾಯ್ತಿರ್ಲಿಲ್ಲ, ಏನು ಕಾಯ್ತಿರ್ಲಿಲ್ಲ. ನೀನು ಬರೋದು ಕಾಯ್ತಾನೆ ಇರಲಿಲ್ಲ. ಫಸ್ಟು ಅವ್ನು ಬರೋಕ್ಕಿಂತ ಮುಂಚೆ ಯಶೋನ ನಮ್ಮ ಮನೆಗೆ ಒಂದೂವರೆ ತಿಂಗಳ ತನಕ ಬತ್ತಾ ಹೋಗ್ತಾ ನಾನು ಆಗಿದ್ಲು ಮಾತಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಬರೋಳು. ತಿರ್ಗಾ ಆಮೇಲೆ ಒಟ್ಟು ಹಿಂಗೆಲ್ಲ ಆಯಿತು ಅಂತೇಳಿ ಅವನು ನಾನಲ್ಲ ಇದು ಕಾರಣ ಅಂತೇಳಿ ಅವನು ಹೇಳ್ದ. ಅವನು ನೋಟು ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ಹೇಳಿ ಹೋದ್ರು. ಆಮೇಲೆ ಇವನು ಚಂದು ಬಿಡು ಹೋಗ್ಲಿ ಅಂತ, ನೀನು ಬರಲ್ಲ ಅಂಬದು ಗೊತ್ತಾಯ್ತಲ್ಲ, ಬಿಡು ಹೋಗ್ಲಿ ಅವನೆಲ್ಲನೋ ಏನೋ ಬರಲ್ಲ ಅಂತ ಹೇಳಿ ಬಿಡು ಒಂದು ಬಾಳ್ ಕೊಡೋಣ ಅಂತ ಇವನು ಹೋದ್ರೆ ಇವನಿಗೂ ಮೋಸ ಮಾಡಿದ್ಲು. ಮೋಸಗಾತಿ ಅವಳು, ಒಳ್ಳೆಳಲ್ಲ. ನಾನು ಒಳ್ಳೇದು ಹೇಳಕ್ಕೆ ಹೋದ್ರೆ ನನಗೂ ಬೈಲು. ಈಗ ನಾವೊಬ್ರು ಕೆಟ್ಟರೆ ಒಬ್ರು ಕೆಡ್ಸಲ್ಲ ನಾವು. ನನ್ನ ಹತ್ರ ಒಳ್ಳೆ ಬುದ್ಧಿ ಇರೋದಕ್ಕೆ ನಾನು ಹೇಳ್ತಾ ಇರೋದು. ಅದಕ್ಕೇನೆ ಅವಳು ಒಳ್ಳೆಳಲ್ಲ, ನನ್ನೇ ಬೈಲು ಗೊತ್ತಾ. ಹೇಳಿದ್ರೆ ಚೆನ್ನಾಗಿ ಮೋಸ ಮಾಡಿದ್ಯಲ್ಲ, ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ಅವನು ಅಂತೇಳಿ ಅವ್ರ ಅಮ್ಮರನ್ನೆಲ್ಲ ಬಿಟ್ಟು ಬಂದ ಗೊತ್ತಾ ಇವತ್ತು ಅವನು. ನಾನು ಕರ್ಕೊಂಡು ಹೋಗೋಣ ಅಂತ ಇದ್ದೆ ಮನೆಗೆ, ಕರ್ಕೊಂಡು ಹೋಗೋದಿಲ್ಲ. ಇನ್ಮೇಲಿಂದ ಬಿಸಾಕ್ ಹೋಗ್ತೀನಿ, ಇಲ್ಲೇ ಬಿದ್ದಿರಲಿ ಅವಳು. ನಾನಂತ ಅನಿಷ್ಟನ ಕರ್ಕೊಂಡು ಹೋಗಲ್ಲ ನಮ್ಮ ಮನೆಗೆ. ನಮ್ಮ ಅಕ್ಕ ನಮ್ಮಮ್ಮ ಹೆಂಗೂ ನೆಮ್ಮದಿಯಾಗಿದ್ದಾರೆ, ಇಂಥವಳನ್ನ ಕರ್ಕೊಂಡು ಹೋಗಿ ನಾನು ಯಾಕೆ ನೆಮ್ಮದಿ ಕೆಡಿಸ್ಕೋಬೇಕು? ನಾನು ಹಂಗಾದ್ರೆ ಕರ್ಕೊಂಡು ಹೋಗೋದೇ ಇಲ್ಲ. ಬೇಡ, ಕರ್ಕೊಂಡು ಹೋಗ್ಬೇಡ. ಅವಳು ಎಲ್ಲರನ್ನೂ ಬೇಕಾದ್ರೆ ದೂರ ಮಾಡೋಕ್ಕೂ ಏನು ಕಡಿಮೆ ಇಲ್ಲ. ಕರ್ಕೊಂಡಂತೂ ಹೋಗ್ಬೇಡ ಕಣೋ. ಕರ್ಕೊಂಡು ಹೋಗ್ಬೇಡ ನಿಖಿಲ್. ನೋಡು ಹೇಳಿರ್ತೀನಿ, ಅವಳು ಇಲ್ಲೇ ಇರಬೇಕು. ಅವಳಿಗೆ ಎಲ್ಲರೂ ಬಿಸಾಕಿ ಅವಳು ಚೆನ್ನಾಗಿ ಅಯ್ಯನ್ಬೇಕು, ತುಂಬ ಅಯ್ಯಂದು ಹೋಗ್ಬೇಕು ಅವಳು. ಚೆನ್ನಾಗೇ ಹಿಂಗೆ ಅಯ್ಯನ್ಬೇಕು ಅಂತಂದರೆ ನೋಡಪ್ಪ, ಈ ಪಟ್ಟಿ ಯಾರು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಪ್ಪ ನಾನು, ಯಾರು ಸವಾಸಕ್ಕೂ ಹೋಗಲ್ಲಪ್ಪ ಅನ್ನಬೇಕು. ಅಷ್ಟು ಅಯ್ಯನ್ಬೇಕು. ತಾಯಿ ಮಗಳಿಬ್ರು ಬೀದಿಗೆ ಬೀಳ್ಬೇಕು. ಅವರ ಅಮ್ಮ ಏನೋ ಸರಿ ಇಲ್ಲ. ಅವರಮ್ಮನೂ ಒಳ್ಳೆಯವಳಲ್ಲ, ಅವಳು ಮಗಳೂ ಒಳ್ಳೆಯವಳಲ್ಲ. ಅಷ್ಟೇ. ಇಬ್ಬರೂ ಬೀದಿಗೆ ಬೀಳಬೇಕು. ಬೀದಿಗೆ ಬಿದ್ದು ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು. ಹಂಗೆ ಬಿಸಾಕು ಹೋಗಬೇಕು. ಬಿಸಾಕು ಹೋದ್ರೇ ಬುದ್ಧಿ ಬರೋದು. ಕರ್ಕೊಂಡು ಹೋಗ್ಬೇಡ, ದೇವರಾಣೆ ಕರ್ಕೊಂಡು ಹೋಗ್ಬೇಡ. ಅವಳು ಒಳ್ಳೆಳಲ್ಲ, ಅವಳನ್ನ ಬಿಸಾಕ್ ಹೋಗ್ಬೇಕು. ಚೆನ್ನಾಗಿ ಅಯ್ಯನ್ಬೇಕು. ಅವಳನ್ನ ಕರ್ಕೊಂಡೇ ಹೋಗ್ಬೇಡ ನೀನು. ಬಿಸಾಕ್ ಹೋಗು. ಇವಾಗ ಗೊತ್ತಾಗ್ಲಿ. ನೀನು ಬರಲಿಲ್ಲ ಅಂದರೆ ಎಷ್ಟೋ ಅಯ್ಯ ಅಂತಿದ್ಲು. ಇವಾಗ ನೀನು ಬಂದಿದೆಯಲ್ಲ, ಅದಕ್ಕೆ ಎಷ್ಟೊಂದು ಆಟ ಆಡ್ತಾ ಇದ್ದಾಳೆ. ಅಲ್ಲ ನಿಂತಾಗೆ ಮುಚ್ಚಿಕ್ಕೆ ಅವಳು. ಹಂಗೆಲ್ಲ ಏನು ಇಲ್ದಿದ್ರೆ ಹಿಂಗೆಲ್ಲ ಆಗಿತ್ತು ನಿಕ್ಕಿಲ್ಲ ಅಂತ ಹೇಳಿ ಎಲ್ಲ ಹೇಳ್ಬೇಕಾಗಿತ್ತು. ಅವಳು ನಿನ್ನ ಅಷ್ಟೊಂದು ಇಷ್ಟಪಡೋಳು, ಅಷ್ಟೊಂದು ನಿನ್ನ ಮೇಲೆ ಇದು ಮಾಡೋ ಅಂಥವಳು, ನಿನಗೆ ಮೋಸ ಮಾಡಲ್ಲ ಅಂತ ಇರೋಳು ಹೇಳಬೇಕಾಗಿತ್ತು. ಹೇಳಿಲ್ಲ ನಿನಗೆ ಈ ವಿಷಯನ. ಹೇಳಿಲ್ಲ. ಹೇಳೋದು ಬೇಡ, ಸುಮ್ಮನೆ ಯಾಕೆ ಹೇಳೋಣ ಅಂತ ಹೇಳಿ ನಿನ್ನ ಹತ್ರ ಈ ವಿಷಯ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹಿಂಗೆ ಮೋಸ ಮಾಡೋಕ್ಕೆ ಹೇಳಿಲ್ಲ ಅವಳು. ಏನೇ ಅಂದ್ರೂ ನಂಬಲೇ ಬೇಡ ನೀನು ಅವಳನ್ನ. ನಂಬಿದ್ರೆ ಅಷ್ಟೇ. ಏನೋ ಹೇಳ್ತಾ ಇದ್ದಾಳೆ ಶಾರದಕ್ಕ. ಅವಳು ಯಾಕೆ ಅವ್ರಿಗೆ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾಳೆ. ಯಾಕೋ ಏನೋ ಅಂದ್ಲೇನ, ಅದಕ್ಕೇನೆ. ಅವಳು ಜಗಳ ಮಾಡ್ಕೊಂಡಿರ್ಬೇಕು. ಅದಕ್ಕೆ ದೊಡ್ಡದಾಗಿ ಹೇಳ್ತಾ ಇದ್ದಾಳೆ. ಇವಳೇನು ದೊಡ್ಡ ಇದು ಅನ್ನಂಗೆ ಅಲ್ಲ. ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಅವಳು ಇನ್ನು ಆತಾತ. ಅಲ್ಲ ಯಾವ ಮಕ್ಕ ಇಕ್ಕಣಿನ ಹೇಳ್ತಾ ಇದ್ದಾಳೆ. ನಾನು ಕೇಟ್ರೆ ಇನ್ನೊಬ್ರನ್ನ ಕೇಳಿಸಲ್ಲ ಅಂತಾಳೆ. ಕೆಡಿಸ್ತಾಳೇನೆ ಮನೆಯಕ್ಕೆ ಕರ್ಕೊಂಬಂದು ಕೇಳಿದ್ಲು. ತಗ ಇವಳ್ದೇನು ಹೇಳ್ತೀವಿ. ಇವಳು ನಾವು ಅದಕ್ಕೆ ಕಣ ಮೇಲೆ ಬಿಸಾಕೊಂಡಿರೋದು. ನಾವು ಮಾತಾಡ್ಸಕ್ಕೆ ಬರುತ್ತಾಳೇನಿ. ನಮ್ಮಕ್ಕೆ ಮಾತಾಡ್ಸಕ್ಕೆ ಹೋಗಲ್ಲ. ಅವ್ರ ಅಣ್ಣ ಅಂತನೂ ಅಯ್ಯಪ್ಪ ನಮ್ಮ ಭಾವ ಏನಿಲ್ಲ, ಉರ್ದು ಬಿಡತ್ತೆ. ನಮ್ಮ ಅಯ್ಯಪ್ಪನ ಬಿಡತ್ತ ಅಂತ ಅಂದ್ರು ಒಂಬತ್ತೆ. ಅಯ್ಯಪ್ಪ ನಮ್ಮ ಭಾವ ಅಂತೂ ಅವಳನ್ನ ಸೇರೋದೇ ಇಲ್ಲ. ಅದಕ್ಕೆ ಮತ್ತು ನಾವೆಲ್ಲ ಅವಳನ್ನ ಮಾತಾಡ್ಸಲ್ಲ. ಎಲ್ಲ ಬಿಸಾಕೊಂಡು ಒಂಥರ ಬೀದಿನ ಬಿಟ್ಟಂಗೆ ಬಿಟ್ಟಿದ್ದೀವಿ ಅದನ್ನ. ಕಟ್ಟಕ್ಕಿಲ್ಲ ನಾಯಿನ ಎಲ್ಲ ನಾ ತೋಡಾಡ್ಕೊಂಡು ಹೆಂಗಾನೆ ಇರಲಿ ಅವಳು ಅಂತೇಳಿ ಬಿಟ್ಟಿದ್ದೀವಿ. ನಾನು ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಯಾಕಂದರೆ ಹೊಟ್ಟೆಗಿರೋ ಮಗುಗೆ ತಂದೆ ನಾನೇ ಆಗಿರೋದ್ರಿಂದ ಈ ರೀತಿ ಮೋಸ ಮಾಡಬಾರ್ದು, ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಹಾಗಾದರೆ ಕರ್ಕೊಂಡು ಹೋಗೋದು ಬೇಡ, ಕರ್ಕೊಂಡು ಹೋಗೋದಿಲ್ಲ. ಇಷ್ಟೆಲ್ಲ ಆಗೈತೆ ಅಂದಮೇಲೆ ನಾನು ಕರ್ಕೊಂಡು ಹೋಗೋದಿಲ್ಲ, ಬಿಟ್ಟು ಹೋಗ್ತೀನಿ. ಚೆನ್ನಾಗಿ ಅಯ್ಯಂಬ್ಲೇಳು. ನಾನು ಇಲ್ದಿದ್ರೆ ಯಾವ ರೀತಿ ಅಯ್ಯ ಅಂತಿಲ್ಲ, ಆ ರೀತಿ ಅಯ್ಯಂಬ್ಲೇಳು ಗೊತ್ತಾಗುತ್ತೆ. ನನಗಿದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ಮುಚ್ಚಿಕ್ಕಿದ್ಲು. ಒಳ್ಳೆಯವಳು ಅನ್ನೋ ಥರ ನನ್ನ ಹತ್ರ ನಾಟಕ ಮಾಡ್ತಾ ಇದ್ಲು ಅವಳು.
ನಾಟಕ ಮಾಡೋದ್ರಾಗ ಅವಳು ಫಸ್ಟ್ ಎಲ್ಲದರಲ್ಲೂ ನಾಟಕ ಮಾಡ್ತಾಳೆ. ಅವಳನ್ನ ಎಷ್ಟು ಬಿಗಿಯಾಗಿ ಇಕ್ಕೋಬೇಕೋ ಅಷ್ಟು ಬಿಗಿಯಾಗಿ ಇಕ್ಕೊಂಡ್ರೆ ಒಂದು ಹೋಯ್ತು. ಬಿಗಿಯಾಗಿ ಇಕ್ಕೊಂಬ್ಲಿಲ್ವಾ ನಿನ್ನ ಯಾರಾಜ್ ಹಾಕೋದಂತ ಅವಳು ಗ್ಯಾರಂಟಿ. ನಾಳೆ ಹೊತ್ತು ನಂಗೆ ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ ಅಂದರೆ ಬೇಕಾದ್ರೆ ನಿನ್ನೂ ಹರಾಜ್ ಹಾಕ್ಬಿಡ್ತಾಳೆ ಅಂತ ಅವಳು. ನೀನು ಅವಳ ಹತ್ರ ಹೆಂಗಿರ್ಬೇಕು ಹಂಗಿರ್ಬೇಕು ನೋಡು ನಿಖಿಲ್. ಅಮ್ಮನೆ ತಕ್ಕೆ ಯಾವ್ದಾಗ ಬೈನಾಗ ಬರೋಳು ನೆಶನ್ ಕರ್ಕೊಂಡು ಹಂಗೆ 25 ಸತಿ ಬಿರಿಯಾನಿ ತರೋರು, ಅದು ಇದು ತಿಂಬೋದು, ಎಲ್ಲ ತಕೊಂಬಂದು ಮಾತಾಡೋದು ಎಲ್ಲ ಬರೋ ತಕೊಂಬಂದಿಕ್ಕ ಎಲ್ಲ ತಕೊಂಬರೋರು ಗೊತ್ತೇ. ನಿಜವಾಗ್ಲಪ್ಪ ಎಲ್ಲ ತಕೊಂಬಂದು ತಿಂದು ತೇಕೊಂಡು ಮಾತಾಡ್ಕೊಂಡು ನೋಗ್ತಾನೋ ಅಲಿತಾ ಅಲ್ಕಿಸ್ಕೊಂಡು ಹೆಂಗೆ ಮಾತಾಡೋರು ಗೊತ್ತೇ. ಅವ್ನು ತಪ್ಪು ಮಾಡಲಿಲ್ಲ ಅಂತಂದ್ರೂ ಅವನ ಮೇಲೆ ಹಾಕ್ಬಿಟ್ಟು ಅವನ ಹತ್ರ ಎಲ್ಲ ಕಿತ್ಕೊಂಡು ತಿಂದರು. ಚೆನ್ನಾಗಿ ಬೇಕಾಗಿರೋ ತಿಂಡಿ ಎಲ್ಲ ಕಿತ್ಕೊಂಡು ತಿಂದುಬಿಟ್ಲು. ಚಂದಾಗಿ ತಿನ್ಲು ಅಂದರೆ ಅಂತಾಗೆಲ್ಲ ತಿನ್ನೋದೆಲ್ಲ ತಿಂದುಬಿಟ್ಟು ಮತ್ತೆ ಅವನ ಮೇಲೇ ಹಾಕಿದ್ಲು. ಈ ಅಪರಾಧ ಎಲ್ಲ ಹಾಕಿ ಅವನಿಗೆ ಎಷ್ಟು ಮೋಸ ಮಾಡಿ ಯಪ್ಪ ಅವರಂಥ ಕಚಡ ಲೋಫರ್ಗಳು ಇನ್ಯಾರು ಇಲ್ಲ. ಅವ್ರ ಅಮ್ಮನೂ ಅವಳೇನೆ. ಬಲು ಒಳ್ಳೆಯವಳಲ್ಲ ಅವ್ರ ಅಮ್ಮಯ್ಯ. ತಿನ್ಲು ಅಂದರೆ ಹಣ್ಣು ಎಲ್ಲ ತಗೊಂಬಂದು ಕೊಡೋಣಪ್ಪ. ಅವನು ಎಷ್ಟು ಎಲ್ಲ ತಗೊಂಬಂದು ಕೊಡೋನು. ತಿರ್ಗಾ ಜ್ಯೂಸು ಇಲ್ಲೋಡು ಬಿರಿಯಾನಿ ವಾರಕ್ಕೆ 1-2 ಸತಿ ಕಬಾಬು ಎಲ್ಲ ತಿನ್ಕೊಂಡು ಅಲ್ಲೂ ಇಲ್ಲೂ ಪಿಕ್ಚರ್ಗೆ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಹೋಗ್ತಾ ಗಾನವಾಗಿದ್ಲು ಅಂತವನು. ತಿರ್ಗಾ ಇವು ಆಟ ಆಡೋಕ್ಕಾಗಲ್ಲ ಅಂತೇಳಿ ಕಾಲೇಜ್ ಬಿಟ್ಟು ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಅವ್ರ ಮಂತಾಗ ಮಾತಾಡ್ಕೊಂಡು ಅಲ್ಲೂ ಇಲ್ಲೂ ಅಲ್ಕಿಸ್ಕೊಂಡು ಅವ್ರು ತುಂಬ ಅರ್ಧ ಬಟ್ಟೆ ಹಾಕ್ಕೊಂಡು ಓಡಾಡಳ್ಕಣಪ್ಪ. ನಿಜವಾಗ್ಲೂ ಅವ್ಳು ನಂಬೇಡ, ಕರ್ಕೊಂಡು ಹೋಗು. ಅಯ್ಯೋ ಒಂದೇ ತಟ್ಟೆ ಉಮ್ಮಂಗಿದ್ರಲ್ಲ ಯಾಕ ಶಾರದಕ್ಕಯ್ಯ? ಯಾಕೆ ಇವಾಗ ಅವಳ ಮೇಲೆ ಅಷ್ಟೊಂದೇ ದ್ವೇಷ ಆಗ್ಬಿಟ್ಟೈತೆ? ಯಾಕೋ ಇಷ್ಟೊಂದು ಹೇಳ್ತಾ ಇದ್ದಾಳೆ ಇವಳು. ಇಷ್ಟೊಂದು ದ್ವೇಷ ಬಂದ್ಬಿಟ್ಟೈತೆ ಅಂಥದ್ದೇನಾಯ್ತಕ್ಕ? ಏನೇನಪ್ಪ ಮೊನ್ನೆ ಯಾಕೆ ಜಗಳ ಮಾಡ್ಕೊಂಡ್ರಂತೆ ಚಂದ ವಿಚಾರವಾಗಿ ಏನೋ ಹೇಳಕ್ಕೆ ಹೋಗಿದ್ಲಂತೆ. ನೀನೇ ಅವಳು ಹೇಳೋಕ್ಕೆ ಫಸ್ಟ್ ನೀನೇ ಸರಿ ಇಲ್ಲ, ನನಗೇನು ಹೇಳಕ್ಕೆ ಬಂದಿದ್ದೆ ಹಿಂಗೆ ಅಂತ ಮಾತಾಡಿಲ್ಲ ಅಂತೆ. ಅದಕ್ಕೆ ಏನೋ ಇಬ್ಬರು ಜಗಳ ಮಾಡ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾ ಇದ್ದಾಳೆ ಜಗಳ ಮಾಡ್ಕೊಂಡಿರೋದಕ್ಕೆ ಇಬ್ಬರಿಗೂ ಇವಾಗ ಸಿಟ್ಟು ಬಂದ್ಬಿಟ್ಟೈತಿ. ಅದಕ್ಕೆ ಹೇಳ್ತಾ ಇದ್ದಾಳೆ ಇವಾಗೆಲ್ಲ ಹೇಳ್ತಾ ಇರೋದು ಇವಳು. ಅದಕ್ಕೆ ಇವಳು ಫಿಟ್ಟಿಂಗ್ ಇಡ್ತಾ ಇದ್ದಾಳೆ ಶಾರದಕ್ಕ. ಇಲ್ಲ ಅಂತಂದಿದ್ರೆ ಇವಳು ಏನು ಬೇಕಾದ್ರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ಲು. ಇವಳು ಅದಕ್ಕೇನೆ ಫಿಟ್ಟಿಂಗ್ ಇಡ್ತಾ ಇದ್ದಾಳೆ. ಅವಳನ್ನ ನಂಬೇಡ ನೋಡು. ಸುಮ್ಮನೆ ಇಲ್ಲೇ ಬಿಟ್ಟೋಗು. ಚೆನ್ನಾಗಿ ಅನ್ಬೇಕು, ಚೆನ್ನಾಗಿ ಅನ್ಸು ಅವಳನ್ನ. ಚೆನ್ನಾಗಿ ಅನ್ಸಿದ್ರೇ ಅವಳಿಗೆ ಬುದ್ಧಿ ಕಲ್ಕೊಂಬೋದು ನಿಖಿಲ್. ಸರಿ ಆಯ್ತಕ್ಕ, ಈ ವಿಚಾರ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಾನು ಹೋಗಿ ಎಲ್ಲನ ಕೇಳ್ತೀನಿ, ಎಲ್ಲ ಹಿಂಗೆ ಮಾಡಿದ್ಯಾ ನೀನು ಅಂತ ಹೇಳಿ ಬಿಟ್ಟು ಹೋಗ್ತೀನಿ. ನನ್ನ ಪಾಡಿಗೆ ಹೋಗಿ ನಮ್ಮ ಮನೇಲಿ ಇರ್ತೀನಿ ನಾನು. ಮತ್ತೆ ಬಿಟ್ಟು ಹೋಗಬೇಕು, ಕರ್ಕೊಂಡಂತೂ ಹೋಗ್ಬೇಡ ಅವಳನ್ನ. ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋದ್ರೇ ಅವಳಿಗೆ ಬುದ್ಧಿ ಬರೋದು. ಸರಿ ಆಯಿತು ಚಂದು, ತುಂಬ ಥ್ಯಾಂಕ್ಸ್ ಅವಳ ಬಗ್ಗೆ ನನಗೆಲ್ಲ ಹೇಳಿದ್ದಕ್ಕೆ. ನಾನು ತುಂಬ ನಂಬಿದ್ದೆ ಅವಳನ್ನ. ಎಷ್ಟು ನಂಬಿದ್ದೆ ಅಂದರೆ ನಿಜವಾಗ್ಲೂ ತುಂಬ ನಂಬಿದ್ದೆ. ಆದರೆ ಅವಳು ಈ ರೀತಿ ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳು ತುಂಬ ಮೋಸ ಮಾಡ್ತಾಳೆ. ಹಂಗಾದರೆ ಅವಳ ಬುದ್ಧಿ ಸರಿ ಇಲ್ಲ. ಸರಿ ಇಲ್ಲ ಅವಳು ಬುದ್ಧಿ. ಹೇಳ್ದಾರ ಮೇಲೆ ಹೋಗ್ತಾಳೆ. ಯಾತನ ಒಳ್ಳೇದು ಕೆಟ್ಟರು ಹೇಳಿದ್ರೆ ಅವ್ರನ್ನೇ ಬೈತಾರೆ. ಅವ್ರ ಅಮ್ಮನೂ ಹಂಗೇನೆ, ಅವಳು ಹಂಗೇನೆ. ಯಾರನ್ನ ಒಳ್ಳೆ ವಿಚಾರ ಹೇಳಿದ್ರೆ ಸಾಕು, ಒಳ್ಳೇದು ಯಾರು ಹೇಳಿದ್ರು ಕೇಳಲ್ಲ. ಅವ್ರಿಗೆ ಇಷ್ಟ ಬಂದಂತೆ ಮಾಡ್ತಾರೆ, ಇಷ್ಟ ಬಂದಂತೆ ಇರ್ತಾರೆ. ತಾಯಿ ಮಗಳು ಇಬ್ಬರೂ ಅವರೇನೆ. ಅವ್ರ ಅಮ್ಮನೂ ಅದೇನೆ, ಅವಳು ಅವಳೇನೆ. ನಿಖಿಲ್ ಬಾ, ನಿಖಿಲ್ ಮನೆ ಹತ್ರ ಬಾ ನೀನು. ಬರ್ತೀನಿ ನಡಿಯೇ. ಮನೆ ಹತ್ರ ತಾನೇ, ಬರ್ತೀನಿ ನಡಿ. ನನ್ನ ಕರೆಯೋದಕ್ಕೆ ಬರಬೇಡ ನೀನು. ಬರ್ತೀನಿ ನಡಿ. ಇಲ್ಲೇ ಬರ್ತೀನಿ ಹೋಗು ಅಂತ ಹೇಳಿದ್ದು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ಕಡೆಗೆ ಬಾರಕ್ಕ, ಹೆಂಗನಾಗ್ಲಿ ಏನಾನ ಮಾಡ್ಕೊಂಬ್ಲೇಳು. ಇದು ಒಳ್ಳೆ ಚೆನ್ನಾಗಾಯ್ತು. ಇವಾಗ ಇವ್ರಿಗೆ ಸರಿಯಾಗಾಯ್ತು. ಇವ್ರು ಹೇಳಿರೋದೆಲ್ಲ ಕೇಳ್ಬೇಡ ನಿಖಿಲ್. ಬಾ ನೀನು ಫಸ್ಟ್ ಮನೆ ಹತ್ರ ಬರ್ತೀಯಾ? ಫಸ್ಟ್ ಮನೆ ಹತ್ರ ಬಾ ನೀನು. ಆದಿಲ್ ಬೀದಿಲೆಲ್ಲ ನಿಂತ್ಕೊಂಡು ಮಾತಾಡಬೇಡ. ಮನೆ ಹತ್ರನೇ ಬರ್ತೀನಿ ಹೋಗು ಅಂತ ಹೇಳಿದ್ದು. ಆದಿಲ್ ಬೀದಿಲೇನು ನಿನಗೆ ಮರ್ಯಾದೆನೇ ಇಲ್ಲ? ಆದಿಲ್ ಬೀದಿಲಿ ಮಾತಾಡಬೇಡ ಅಂತ ಹೇಳ್ತೀಯಲ್ಲ, ಮರ್ಯಾದೆ ಇರೋಳಾಗಿದ್ರೆ ನೀನು ಇಂಥದ್ದು ಮಾಡ್ಕೊಂತಿದ್ದ? ಹೋಗು, ಮನೆ ಹತ್ರ ಹೋಗು. ಬಾ ಫಸ್ಟು. ಯಪ್ಪ ಇವಳು ಏನು ಹೇಳಿದ್ಲು ಏನೋ ಇಸುಸು. ಮೊದಲೇ ಇವಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವಳೆ. ಇವಳು ಏನು ಹೇಳಿದ್ಲು ಏನಪ್ಪ? ಅಯ್ಯೋ ದೇವ್ರೆ, ನನಗಂತೂ ಭಯವಾಗ್ತೈತೆ. ಏನು ಮಾಡೋದು ಇವಾಗ? ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.